ನಮಸ್ಕಾರ. ಬನ್ನಿ ಇವತ್ತು ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಮಾತಾಡೋಣ. ಏನೋ ಖುಷಿಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಚಿನ್ನದ ಬೆಲೆ ಕಮ್ಮಿ ಆಗಿದೆ ಅಂತ ಅರ್ಥ. ಸತತವಾಗಿ 2 ದಿನದಿಂದ ಬರೋಬರಿ 3,500 ತನಕ ಏರಿದಂತ ಚಿನ್ನ ಅಂದ್ರೆ 10 ಗ್ರಾಮಿನ ಚಿನ್ನಕ್ಕೆ ನಾನು ಲೆಕ್ಕ ಹಾಕ್ತಾ ಇರೋದು, 1 ಗ್ರಾಮಿನ ಚಿನ್ನಕ್ಕೆ ಲೆಕ್ಕ ಹಾಕ್ತಿಲ್ಲ. ಜಾಸ್ತಿ ತಗೊಂಡಷ್ಟು ನಮಗೆ ಜಾಸ್ತಿ ಅಮೌಂಟ್ ಜಾಸ್ತಿ ಬೀಳುತ್ತೆ ಅನ್ನೋ ಒಂದು ಇದ್ರ ಮೇಲೆ ನಾನು ಹೇಳಿದ್ದು. ಎಷ್ಟು ಪ್ರೈಸ್ ಜಾಸ್ತಿ ಆಯ್ತು ಅಂದ್ರೆ ಅಷ್ಟೊಂದು ಇಳಿಕೆ ಅಂತೂ ಆಗಿಲ್ಲ, ಒಂದು 5% ಅಲ್ಲಿ ಇಳಿಕೆ ಆಗಿದೆ ಇವತ್ತು ಚಿನ್ನದ ಬೆಲೆ. ಎಷ್ಟು ಇಳಿಕೆ ಆಗಿದೆ, ಏನ್ ಕತೆ ಎಲ್ಲಾನು ವಿಡಿಯೋದಲ್ಲಿ ಹೇಳ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಚಾನಲ್ನ, ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಇವಾಗ ಕತೆ ಏನಾಗಿದೆ ಅಂತ ಹೇಳ್ತೀನಿ. 24 ಕ್ಯಾರೆಟ್ ಚಿನ್ನ ಇವತ್ತು 1 ಗ್ರಾಮ್ಗೆ 12,551 ರೂಪಾಯಿ ಆಗಿದೆ. ಎಷ್ಟು? 12,551 24 ಕ್ಯಾರೆಟ್ ಚಿನ್ನ. ನಿನ್ನೆ 12,584 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,25,510 ರೂಪಾಯಿ ಆಗುತ್ತೆ. ನಿನ್ನೆ 1,25,840. ನಿನ್ನೆಗೂ ಇವತ್ತಿಗೂ 33 ರೂಪಾಯಿ ಬೆಲೆ ಇಳಿಕೆ, 330 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇಳಿಕೆ ಅಂತ ಮೇಜರ್ ಏನಾಗಿಲ್ಲ, ಅದೇ ಹೇಳಿದ್ರು ಸ್ವಲ್ಪ ಮಟ್ಟದಲ್ಲಿ ಇಳಿಕೆ ಆಗಿದೆ. 22 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 11,505 ರೂಪಾಯಿ, 11,500 ಇಟ್ಕೊಳ್ಳಿ, 11,505 ರೂಪಾಯಿ. ನೆನೆ 11,535 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,15,050 ರೂಪಾಯಿ ಆಗುತ್ತೆ. ನೆನೆ 1,15,350. ನೆನೆಗೂ ಇವತ್ತಿಗೂ 30 ರೂಪಾಯಿ ಕಮ್ಮಿ ಆಗಿದೆ, 300 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಕಮ್ಮಿ ಆಗಿದೆ. 18 ಕ್ಯಾರೆಟ್ ಚಿನ್ನ 9,413 ರೂಪಾಯಿ ಆಗಿದೆ. ನೆನೆ 9,438 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 94,130 ರೂಪಾಯಿ ಆಗುತ್ತೆ. ನೆನೆ 94,380 ಇತ್ತು. ನೆನೆಗೂ ಇವತ್ತಿಗೂ 25 ರೂಪಾಯಿ ಕಮ್ಮಿ ಆಗಿದೆ, 250 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಕಮ್ಮಿ ಆಗಿದೆ. ಇಷ್ಟೇ, ಮ್ಯಾಕ್ಸಿಮಮ್ 330 ರೂಪಾಯಿ ಇವತ್ತು ಕಮ್ಮಿ ಆಗಿದೆ. ಬೆಳ್ಳಿಯ ದರ ಯಾಕೋ ವಿಪರೀತ ಜಾಸ್ತಿ ಆಗ್ತಿದೆಯಲ್ಲ. ನೆನೆ 160 ರೂಪಾಯಿ ಇದ್ದಿದ್ದು ಇವತ್ತು 162 ರೂಪಾಯಿ ಆಗಿದೆ. ಮತ್ತೆ 2 ರೂಪೀಸ್ ಜಾಸ್ತಿ ಆಯಿತು. ಬೆಳ್ಳಿಯ ದರದ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಬೇಡಿ, ಬೆಳ್ಳಿಯ ದರ ವಿಪರೀತವಾಗಿ ಜಾಸ್ತಿ ಆಗುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು 180 ರೂಪಾಯಿ ತನಕ ನೋಡಿದ್ವಿ, 85ವರೆಗೂ ನೋಡಿದ್ವಿ. ಇವಾಗ ಮತ್ತೆ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಸಡನ್ ಆಗಿ ಏರಿಕೆ ಆಗಿತ್ತು, ಸಡನ್ ಆಗಿ ಇಳಿಕೆ ಆಯ್ತು, ಈಗ ಮತ್ತೆ ಏರಿಕೆ ಆಗ್ತಾ ಇದೆ. ಸೊ 162 ರೂಪೀಸ್ 1 ಗ್ರಾಮಿನ ಬೆಳ್ಳಿ ಆಗುತ್ತೆ. 1,62,000 ರೂಪಾಯಿ 1 kgಗೆ ನಿಮ್ಗೆ ಇವತ್ತು ಬೆಳ್ಳಿ ಆಗುತ್ತೆ ಮಾರುಕಟ್ಟೆಯಲ್ಲಿ. GST ಮೇಕಿಂಗ್ ವೆಸ್ಟೇಜ್ ಎಲ್ಲ ಬಿಟ್ಟು ನಾನು ಹೇಳೋದು. ಸೊ ಅದ್ರ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಇನ್ನೂ ಪ್ರೈಸ್ ಜಾಸ್ತಿ ಆಗುತ್ತೆ. ಅದು ನೋಡ್ಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಚಿನ್ನನ ಖರೀದಿ ಮಾಡಕ್ಕೆ ಇದ್ರೆ ಇಂಟ್ರೆಸ್ಟ್ ಇದ್ರೆ ಮಾಡಬಹುದು, ಯಾಕಂದ್ರೆ ಪ್ರೈಸ್ ಅಂತೂ ಜಾಸ್ತಿನೇ ಇದೆ. ಏನ್ ಕಮ್ಮಿ ಆಗುತ್ತೋ ನಾಳೆ ಒಂದು ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ವಿಡಿಯೋನ ಮಾಡಕ್ಕೆ ಕೂತಾಗ ಆ ಪ್ರೈಸ್ ಏನಾಗಿರುತ್ತೆ, ಇವತ್ತು ಏನ್ ಡೌನ್ ಆಯ್ತು, 33 ರೂಪಾಯಿ 1 ಗ್ರಾಮಿಗೆ ಡೌನ್ ಆಯ್ತು, ನಾಳೆ ಇದೆ 50 ರೂಪಾಯಿ ಆಗ್ಬಿಡುತ್ತೆ 1 ಗ್ರಾಮ್ಗೆ ಏರಿಕೆ. ಕಮ್ಮಿ ಆಗಿದ್ದು ನಮ್ಗೆ ಲೆಕ್ಕ ಬರಲ್ಲ, ಯಾಕಂದ್ರೆ ಆ ತರ ಒಂದು ಸಿಚುವೇಶನ್ ಅಲ್ಲಿ ಎಲ್ಲರೂ ಇರೋದ್ರಿಂದ ಕಮ್ಮಿ ಆದ್ರೂ ಕಷ್ಟ, ಜಾಸ್ತಿ ಆದ್ರೂ ಕಷ್ಟ, ಆ ತರ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಸಿಗಾಕೊಂಡಿದೀವಿ. ಇರೋರು ತಗೋತಾರೆ, ಮಿಡಲ್ ಕ್ಲಾಸ್ ಅವ್ರಿಗೆ ಕಷ್ಟ ಆಗುತ್ತೆ. ಬಿಕಾಸ್ 11,500 ರೂಪಾಯಿ 1 ಗ್ರಾಮಿನ 22 ಕ್ಯಾರೆಟ್ ಚಿನ್ನ ಆಗಿರೋದ್ರಿಂದ ಕಷ್ಟ ಖಂಡಿತ ಆಗುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಹೆಂಗಾಗುತ್ತೆ ಅಂತ. ಯಾಕಂದ್ರೆ ಒಂದೇ ತರ ಅಂತೂ ಮಾರ್ಕೆಟ್ ಇರಲ್ಲ, ಅಪ್ ಅಂಡ್ ಡೌನ್ ಆಗುತ್ತೆ. ನಾನು ಪ್ರತಿದಿನ ನಿಮ್ಗೆ ತಿಳಿಸ್ಕೊಡೋದ್ರಿಂದ ನಿಮ್ಗೊಂದು ಐಡಿಯಾ ಕೂಡ ಬರ್ತಾ ಹೋಗುತ್ತೆ. ಸೊ ಇದು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಇನ್ಫಾರ್ಮೇಶನ್. ಸಿಗೋಣ ಮತ್ತೊಂದು ಸ್ಟುಡಿಯೋ ಒಂದಿಗೆ. ನಮಸ್ಕಾರ.